ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು ಇದರ 17ನೇ ಶಾಖೆಯ KC ರೋಡ್ ಕಲ್ಲಡ್ಕದ 17ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಈ ಶಾಖೆಯನ್ನು ಉದ್ಘಾಟನೆ ಮಾಡಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಗೌರವಾನ್ವಿತ ಶಶಿಕುಮಾರ್ ಬಲ್ಯೂಟ್ರವರೇ, ಈ ಸಮಾರಂಭದ ಅಧ್ಯಕ್ಷರು, ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ ಭಾಸ್ಕರ್ ಎಂ ಪೆರುವಾಯಿ ಅವರೇ, ಗೋಳ್ತಮೇಲ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಮತಿ ಪ್ರೇಮರವರೇ, ಮುಖ್ಯ ಅತಿಥಿಗಳಾಗಿರುವಂಥ ಕುಶಾಲಪ್ಪ ಕುಲಾಲ್ರವರೇ, ಮೊಹಮ್ಮದ್ ಮುಸ್ತಫರೇ, ಕರುಣಾಕರ ವಿ ಅವರೇ, ನಾರಾಯಣ್ ಸಿ ಪೆರ್ನೆ ಅವರೇ, ಈ ಕಟ್ಟಡದ ಮಾಲಕರಾದಂಥ ಗೋಪಾಲ್ ಕುಲಾಲ್ರವರೇ, ಸೇರಿರುವಂಥ ಎಲ್ಲ ಸಹಕಾರಿ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ತಾಯಂದಿರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಸಹಕಾರಿ ಕ್ಷೇತ್ರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಂತೂ ಭಾಳ ಗಟ್ಟಿಯಾಗಿ ಬೆಳೀತಾ ಇದೆ. ಬೇರೆ ಬೇರೆ ಸಹಕಾರಿ ಸಂಘಗಳು ಇವತ್ತು ಉತ್ತಮ ಸೇವೆಯನ್ನು ನೀಡೋದರ ಮುಖಾಂತರ ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಕೃತ ಬ್ಯಾಂಕ್ ಯಾವುದಿದೆಯಾ ಆ ಬ್ಯಾಂಕಿಗಿಂತ ಹೆಚ್ಚು ನಾವು ಜನರಿಗೆ ಸೇವೆಯನ್ನು ಕೊಡ್ತೇವೆ ಅಂತೇಳಿ ಇವತ್ತು ಎಲ್ಲ ಸಹಕಾರಿ ಸಂಘಗಳು ಇವತ್ತು ಮುಂದೆ ಬರ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಕೇಂದ್ರ ಸಹಕಾರಿ ಬ್ಯಾಂಕ್ ಶಶಿಕುಮಾರ್ ಅವರ ನಿರ್ದೇಶಕರಿದ್ದಾರೆ. ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು, ಸಹಕಾರಿ ರತ್ನ ರಾಜೇಂದ್ರ ಕುಮಾರ್ ಅವರು ಅಧ್ಯಕ್ಷರಿದ್ದಾರೆ. ಅವರು ಅಧ್ಯಕ್ಷರ ಗುಣ ಏನು ಅಂತ ಹೇಳಿದರೆ ಎಲ್ಲ ಸಹಕಾರಿ ಸಂಘಗಳನ್ನು ಗುರುತಿಸ್ತಾರೆ. ಅವರು ಎಲ್ಲ ಸಹಕಾರಿ ಸಂಘಗಳು ಮೇಲೆ ಬರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅದನ್ನು ಗುರುತಿಸಿ ಅದನ್ನು ಮೇಲೆ ತರುವುದಕ್ಕೆ ಪ್ರೋತ್ಸಾಹವನ್ನು ಮಾಡುವಂಥ ಅಧ್ಯಕ್ಷರಿದ್ದಾರೆ. ಒಬ್ಬ ಒಳ್ಳೆಯ ಸಹಕಾರಿ ನಾಯಕರಿದ್ದಾರೆ. ಈ ರೀತಿಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಬಹುಶಃ ಈ ಗುಡಿ ಕೈಗಾರಿಕೆ ನಾನು ಅಧ್ಯಕ್ಷರ ಹತ್ರ ಮಾತಾಡ್ತಾ ಇದ್ದೆ. ಭಾಳ ವರ್ಷದ ಹಿಂದೆ ನಾವು ನೋಡಿದರೆ ಒಂದಷ್ಟು ಹಳ್ಳಿಗಳಲ್ಲಿ, ಗ್ರಾಮದ 2-3 ಕಡೆಗಳಲ್ಲಿ ಗುಡಿ ಕೈಗಾರಿಕೆ ನಮ್ಮ ಸಾಂಪ್ರದಾಯಿಕವಾದಂಥ ಹಿಂದಿನಿಂದ ಬಂದಂಥ ಈ ಒಂದು ಗುಡಿ ಕೈಗಾರಿಕೆ ನಡೀತಾ ಇತ್ತು. ಕಾಲಕ್ರಮೇಣ ಬೇರೆ ಬೇರೆ ರೀತಿಯ ವ್ಯವಸ್ಥೆಯ ಬದಲಾವಣೆಗಳು ಇದೆಲ್ಲ ಆಗುವುದರ ಮುಖಾಂತರ ಅವರಾಗಿಯೇ ತಯಾರು ಮಾಡಿದರೆ ಇವತ್ತಿನ ದಿನಗಳಲ್ಲಿ ತುಂಬ ಅದಕ್ಕೆ ಖರ್ಚು ಬೀಳ್ತದೆ. ಮಾರಾಟ ಮಾಡುವಾಗ ತುಂಬ ಜಾಸ್ತಿ ದರ ಹೇಳಬೇಕಾಗ್ತದೆ. ಹಾಗಾಗಿ ಈ ರೀತಿ ಪೂರೈಸುವುದಿಲ್ಲ ಅಂತ ಹೇಳುವ ಕಾರಣಕ್ಕೆ ಹೆಚ್ಚಿನವರು ಈಗ ಅದನ್ನು ನಿಲ್ಲಿಸಿದ್ದಾರೆ. ಬಹುಶಃ ಇವತ್ತು ಈ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭ ಮಾಡಿದಂಥ ಈ ಒಂದು ಸಹಕಾರ ಸಂಘ, ಗುಡಿ ಕೈಗಾರಿಕೆಯ ಉದ್ದೇಶವನ್ನೇ ಇಟ್ಟುಕೊಂಡು ಪ್ರಾರಂಭ ಮಾಡಿದಂಥ ಸಹಕಾರ ಸಂಘ ಇವತ್ತು ಅದನ್ನು ಮುನ್ನಡೆಸ್ತಿದೆ. ತುಂಬ ಸಂತೋಷ. ಬಹುಶಃ ಒಂದಷ್ಟು ಜನರಿಗೆ ಆ ಮುಖಾಂತರ ಉದ್ಯೋಗವನ್ನು ಕೊಡಲಿಕ್ಕೆ ಆಗ್ತದೆ. ಈ ಮುಖಾಂತರ, ಬ್ಯಾಂಕಿನ ಮುಖಾಂತರ, ಈ ವ್ಯವಹಾರದ ಮುಖಾಂತರ ಇನ್ನೊಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಡಲಿಕ್ಕೂ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ, ಪುತ್ತೂರಲ್ಲಿ ಪ್ರಾರಂಭ ಆಗಿರುವಂಥ ಸಹಕಾರಿ ಸಂಸ್ಥೆ ಇವತ್ತು ಬೇರೆ ಬೇರೆ ಕಡೆಯಲ್ಲಿ 16 ಶಾಖೆಗಳನ್ನು ಮಾಡಿ ಅದರ ಅನುಭವವನ್ನು ಪಡ್ಕೊಂಡು ಇವತ್ತು ಕಲ್ಲಡ್ಕದಂಥ ಊರಿನಲ್ಲಿ, ಬಹುಶಃ ಕಲ್ಲಡ್ಕ ಅಂತ ಹೇಳಿದರೆ ಒಂದಷ್ಟು ವರ್ಷದ ಹಿಂದೆ ಕಲ್ಲಡ್ಕ ಯಾರಿಗೂ ಬೇಡ, ಕಲ್ಲಡ್ಕನ ಮಾರ್ಯಾರೆ ಆಡು ಬಡ್ಚಿ ಕಲ್ಲಡ್ಕ ಏಪತ್ತುಂಡ್ಲ ಗಲಾಟೆ ಅವಲು ಕಲ್ಲಡ್ಕ ಬಡ್ಚಿ ಪನ್ಪಣಂಚನ ಹೇಳುವಂಥ ಮಾತಿತ್ತು. ಇವತ್ತಿನ ದಿನಗಳಲ್ಲಿ ಇತ್ತೀಚೆಗಿನ ಕೆಲವು ವರ್ಷಗಳಿಂದ ಕಲ್ಲಡ್ಕದಲ್ಲಿ ಆ ಮಾತು ಹೋಗಿದೆ. ಇವತ್ತು ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಒಳ್ಳೆ ರೀತಿಯಲ್ಲಿ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ತುಂಬ ಜನ ಹೊರಗಿನವರು ಕಲ್ಲಡ್ಕಕ್ಕೆ ಬಂದಿದ್ದಾರೆ ವ್ಯಾಪಾರಕ್ಕಾಗಿ. ಈ ರೀತಿಯ ನಮ್ಮ ಹಣಕಾಸಿನ ವ್ಯವಸ್ಥೆ ಸಂಸ್ಥೆಗಿರ್ಬೋದು. ಇದು ಬಹುಶಃ ಇವತ್ತಿನ ನಮ್ಮ ಕುಂಬಾರರ ಗುಡಿ ಕೈಗಾರಿಕಾ ಈ ಒಂದು ಕಲ್ಲಡ್ಕ ಶಾಖೆ ಸೇರಿದರೆ ಬಹುಶಃ ಒಂದು 16-17 ಶಾಖೆಯನ್ನು ಇವತ್ತು ಹಣಕಾಸು ಸಂಸ್ಥೆ ಕಲ್ಲಡ್ಕದಲ್ಲಿದೆ. ಶಶಣ್ಣ ಪ್ರಾರಂಭ 50 ವರ್ಷದ ಹಿಂದೆ
ಕಲ್ಲಡ್ಕದಲ್ಲಿದ್ದದ್ದು ಒಂದು ಕೋಆಪ್ರೇಟಿವ್ ಸೊಸೈಟಿ ಮಾತ್ರ, ಕಲ್ಲಡ್ಕ ಸೊಸೈಟಿ ಅಂತ ಹೇಳುವಂಥದ್ದು. ನಾನು ಪೇಟೆಗೆ ಬರುವ ಸಂದರ್ಭದಲ್ಲಿ ಇದ್ದದ್ದು ಒಂದು ಮಾತ್ರ, ಅದು ಗ್ರಾಮೀಣ ಪ್ರದೇಶದ ರೈತರಿಗೆ ಕೃಷಿಗೆ ಬೇಕಾಗುವಂಥ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಇತ್ತು. ಆನಂತರ ಕಲ್ಲಡ್ಕಕ್ಕೆ ವಿಜಯ ಬ್ಯಾಂಕ್ ಬಂತು, ಕಲ್ಲಡ್ಕಕ್ಕೆ ಕರ್ನಾಟಕ ವಿಕಾಸ ಬ್ಯಾಂಕ್ ಬಂತು, ಡಿ ಸಿ ಸಿ ಬ್ಯಾಂಕ್ ಬಂತು, ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ಬಂತು. ಇನ್ನು ಬೇರೆ ಬೇರೆ ನಮ್ಮ ಸಮಾಜ ಸೇವಾ ಆಗಿರ್ಬೋದು, ಸುಮಂಗಳಿರ್ಬೋದು, ಇವತ್ತು ಪುತ್ತೂರಿನ ನಮ್ಮ ಸೀತಾರಾಮರೈಗಳ ಆದರ್ಶ ಅದು ಕೂಡ ಪ್ರಾರಂಭ ಆಗಿದೆ, ಸರಸ್ವತಿ ಪ್ರಾರಂಭ ಆಗಿದೆ. ಇವತ್ತು ನಾಡ್ದು 24ನೇ ತಾರೀಕು, ಇದೇ ತಿಂಗಳ 24ನೇ ತಾರೀಕಿಗೆ ಒಡಿಯೂರು ಒಡಿಯೂರು ಸೌಹಾರ್ದ ಸಹಕಾರಿ ಇದರ ಶಾಖೆ ಕೂಡ ಕಲ್ಲಡ್ಕದಲ್ಲಿ ಆಗ್ತದೆ. ಬಹುಶಃ 17-18 ಏನೋ ಆಗ್ತದೆ ಅಲ್ಲಿಗೆ ಆಗುವಾಗ. ಬಹುಶಃ ಇನ್ನೂ ಕೆಲವು ಬರಲಿಕ್ಕೂ ಸಾಕು, ಕೆಥೋಲಿಕ್ ಇದೆ, ಇನ್ನೂ ಕೆಲವು ಬರಲಿಕ್ಕೂ ಸಾಕು. ಯಾರಿಗೂ ಕೂಡ ಇಲ್ಲ ಕಲ್ಲಡ್ಕದ ಶಾಖೆ ಏನು ಪ್ರಯೋಜನ ಇಲ್ಲ, ನಾವು ಯಾಕೆ ಬಂದೆವು ಕಲ್ಲಡ್ಕಕ್ಕೆ, ಬಂದ್ ಮಾಡೋ ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು ಇಲ್ಲ. ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ವ್ಯವಹಾರ ನಡೆಸ್ತಾರೆ, ಜನ ಬರ್ತಾರೆ. ಯಾಕೆ ಬರ್ತಾರೆ ಅಂತ ಹೇಳಿದರೆ, ಒಂದು ದಕ್ಷ ಆಡಳಿತ, ಇನ್ನೊಂದು ಪ್ರಾಮಾಣಿಕ ಸೇವೆ, ನೌಕರರ ಪ್ರಾಮಾಣಿಕವಾದಂಥ ಸೇವೆ. ಜನಗಳಿಗೆ ಇವತ್ತು ಕರ್ನಾಟಕ ವಿಕಾಸ ಬ್ಯಾಂಕ್ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಇವತ್ತು ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಂತೂ ಯಾವ್ಯಾವ ಊರಿನವರಿದ್ದಾರೆ. ನಮ್ಮ ಊರಿನವ್ರು ಹೋದರೆ ತುಳು ಬರೋದಿಲ್ಲ, ಅವರಿಗೆ ಕನ್ನಡವೂ ಬರೋದಿಲ್ಲ, ತಮಿಳು, ತೆಲುಗು, ಹಿಂದಿ ಮಾತಾಡೋರು ಇರ್ತಾರೆ. ಅಲ್ಲಿ ವ್ಯವಹಾರ ಮಾಡಲಿಕ್ಕೂ ಕಷ್ಟ. ಹಾಗಾಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಹೋದರೆ ತಕ್ಷಣ ಇವತ್ತು ಅರ್ಜೆಂಟಿಗೆ ಒಂದು ಚಿನ್ನ ಇಟ್ಟು ನಾವು ಸಾಲವನ್ನು ಪಡ್ಕೊಳ್ಬೇಕಾಗಿ ತಕ್ಷಣ ಅಲ್ಲಿ ಹೋದ ಕೂಡಲೇ ಅದನ್ನು ಆ ಕೆಲಸ ಮಾಡಿಕೊಡ್ತಾರೆ. ಹಾಗಾಗಿ ಇವತ್ತು ಜನ ಸಹಕಾರಿ ಕ್ಷೇತ್ರವನ್ನು ಮೆಚ್ಚಿಕೊಂಡಿದ್ದಾರೆ, ಅಪ್ಪಿಕೊಂಡಿದ್ದಾರೆ. ಸಹಕಾರಿ ಕ್ಷೇತ್ರದ ಪ್ರಾಮಾಣಿಕತೆಯನ್ನು ಅವರು ಕಂಡಿದ್ದಾರೆ. ಹಾಗಾಗಿ ಈ ಒಂದು ಶಾಖೆ ಕೂಡ ಇವತ್ತು 17ನೇ ಶಾಖೆ ಕಲ್ಲಡ್ಕದ ನಮ್ಮ ಗೋಪಾಲರ ಕಟ್ಟಡದಲ್ಲಿ ಅವರು ಭಾಳ ಶ್ರಮಜೀವಿ, ಅವರು ಭಾಳ ಶ್ರಮಪಟ್ಟು ಈ ಒಂದು ಕಟ್ಟಡವನ್ನು ಮಾಡಿದ್ದಾರೆ. ಜಾಗವನ್ನು ಖರೀದಿ ಮಾಡಿಕೊಂಡು ಈ ಕಟ್ಟಡವನ್ನು ಮಾಡಿದ್ದಾರೆ. ನಾನು ಕಟ್ಟಡದ ಉದ್ಘಾಟನೆ ಅದಕ್ಕೂ ಬಂದಿದ್ದೆ, ನಾನು ಕರೆದಿದ್ದಾರೆ. ಆವಾಗಲೂ ಹೇಳಿದರು ಇಲ್ಲಿ ಒಂದು ಶಾಖೆ ಬರ್ತದೆ ಪುತ್ತೂರಿದ್ದು, ನಮ್ಮ ಕುಂಬಾರರ ಗುಡಿ ಕೈಗಾರಿಕೆಯ ಒಂದು ಶಾಖೆ ಇಲ್ಲಿ ಆಗ್ತದೆ ಅಂತ ಹೇಳುವಂಥದ್ದನ್ನು. ಇವತ್ತು ಈ ಒಂದು ಕಟ್ಟಡದಲ್ಲಿ ಗೋಪಾಲರಿಗೂ ಅವರ ಏನು ಕಟ್ಟಡ ಮಾಡುವಾಗ ಏನೇನು ಅವರು ಇಚ್ಛೆ ಇಟ್ಟುಕೊಂಡು ಮಾಡಿದಾರ, ಅವರ ಇಚ್ಛೆ ಈಡೇರಲಿ. ಇವತ್ತು ಈ ಒಂದು ಕಟ್ಟಡದಲ್ಲಿ ಪ್ರಾರಂಭ ಆಗಿರುವಂಥ ನಮ್ಮ ಕುಂಬಾರರ ಗುಡಿಗಾರಿಕಾ ಈ ಒಂದು ಸಹಕಾರಿ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ. ಶಶಿಕುಮಾರ್ ಹೇಳಿದರು, ನಮ್ಮ ದುಡಿಮೆಯಲ್ಲಿ ಒಂದಷ್ಟು ಉಳಿತಾಯ ಇದ್ದದನ್ನು ಇಲ್ಲಿ ತಂದು ಭದ್ರ ಕೊಠಡಿ ಇದೆ, ಭದ್ರವಾಗಿ ಇಡಿ, ಅದಕ್ಕೆ ಒಳ್ಳೆಯ ಬಡ್ಡಿ ನಡೀತದೆ. ಆದರೆ ಯಾರಿಗೆ ಅಗತ್ಯ ಉಂಟಾ ಅವರು ಸಾಲ ಪಡ್ಕೊಳ್ಳಿ. ಯಾರು ದುಡ್ಡು ತಂದು ಕೊಟ್ಟರೆ ಅದನ್ನು ಭದ್ರವಾದ ಸೇಫ್ ರೂಮಲ್ಲಿಟ್ಟರೆ ಅದು ದೊಡ್ಡದಾಗೋದಿಲ್ಲ, ಅದು ಇದ್ದಷ್ಟೇ ಇರ್ತದೆ. ಆದರೆ ಅದನ್ನು ಒಂದಷ್ಟು ಜನರಿಗೆ ಸಾಲ ರೂಪದಲ್ಲಿ ಕೊಟ್ಟು ಅವರು ಬಡ್ಡಿ ಸಮಯಕ್ಕೆ ಸರಿಯಾಗಿ ವಾಪಸ್ ಮರುಪಾವತಿ ಮಾಡಿದರೆ ಖಂಡಿತವಾಗಿಯೂ ಸಂಸ್ಥೆ ಬೆಳೀತದೆ. ಸಂಸ್ಥೆಯಲ್ಲಿ ದುಡಿಯುವಂಥ ನೌಕರರಿಗೆ ಸಂಬಳವೂ ಸಿಗ್ತದೆ, ಅವರಿಗೆ ಡೆಪಾಸಿಟ್ ಇಟ್ಟವರಿಗೆ ಒಳ್ಳೆಯ ಬಡ್ಡಿ ಸಿಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಸಹಕಾರ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಈ ಒಂದು ಶಾಖೆ ಕಲ್ಲಡ್ಕದಲ್ಲಿ ಉದ್ಘಾಟನೆ ಆಗಿರುವಂಥ ಈ ಒಂದು ಶಾಖೆಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ನಾನು ಕೂಡ ಭಾಸ್ಕರ್ ನನ್ನ ಮತಕ್ಷೇತ್ರದ ಮತದಾರರು, ಅವರು ಪೆರುವಾಯಿ ಅವರು ಅಧ್ಯಕ್ಷರು. ನಾನು 2004ರಲ್ಲಿ ಈ ಕ್ಷೇತ್ರದಲ್ಲಿ ಒಂದು MLA ಆಗುವಂಥ ಅವಕಾಶ ಸಿಕ್ಕಿತ್ತು. ಎಲ್ಲರ ಸಹಕಾರ, ಎಲ್ಲರೂ ಕೂಡ ನನಗೆ ಸಹಕಾರವನ್ನು ಮಾಡಿದ್ದಾರೆ. ಒಂದು 40 ತಿಂಗಳು ಮಾತ್ರ ಶಾಸಕನಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ, 60 ತಿಂಗಳು ಸಿಕ್ಕಲಿಲ್ಲ. ಒಬ್ಬ MLAಗೆ 5 ವರ್ಷ 60 ತಿಂಗಳು ಇರ್ತದೆ, ನಮಗೆ 40 ತಿಂಗಳು ಮಾತ್ರ ಸಿಕ್ಕಿದೆ. 40 ತಿಂಗಳು ಪ್ರಾಮಾಣಿಕವಾಗಿ ಜನರ ಸೇವೆಯನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡಿದ್ದೇನೆ. ಜನ ಇವತ್ತಿಗೂ ಅದನ್ನು ಗುರುತಿಸಿಕೊಂಡು ಮತ್ತೆ ಈ ರೀತಿಯ ಕಾರ್ಯಕ್ರಮ ಕರೀತಾರೆ. ಅದಕ್ಕೆ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನು 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘದ ಅಧ್ಯಕ್ಷರಾದಂಥ ಭಾಸ್ಕರ್ರಿಗೆ ಮತ್ತು ಅವರ ತಂಡ ಎಲ್ಲ ನಿರ್ದೇಶಕರಿಗೆ, ಸಂಸ್ಥೆಯ MD ಅವರಿಗೆ ಮತ್ತು ನೌಕರ ವೃಂದದವರಿಗೆ, ಸೇರಿರುವಂಥ ಎಲ್ಲ ಬಂಧುಗಳಿಗೆ, ತಾಯಂದಿರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ನೆರೆದಿರುವಂತಹ
ಸಮಾಜ ಬಾಂಧವರೇ, ಇವತ್ತು ನಮ್ಮ ಕಲ್ಲಡ್ಕ ವ್ಯಾಪ್ತಿಯಲ್ಲಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಇದರ 17ನೇ ಶಾಖೆಯನ್ನು ಉದ್ಘಾಟನೆಗೊಂಡಿದೆ. ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಭಾಸ್ಕರ್ ಎಂ ಪೆರ್ವಾಯಿ ಇವರು ಮಾಡಿದಂತಹ ಸೇವೆ ಅಥವಾ ಇವರ ಮಾಡಿದಂಥ ಸಾಧನೆಯಂತೆ ನಾವು ತಿಳ್ಕೊಬೋದು. ಯಾಕೆಂತಂದರೆ ಇವರು ಬರುವುದಕ್ಕಿಂತ ಮುಂಚೆ ಅತಿ ಕಡಿಮೆ ಇದ್ದಂಥ ಶಾಖೆಯನ್ನು ಈಗ 17ಕ್ಕೆ ಏರಿಸಿದ್ದಾರೆ. ಜೊತೆಗೆ ಇನ್ನು ಮುಂದೆಯೂ ಒಂದು ಹೊಸ ಶಾಖೆ ಹತ್ತಿರದಲ್ಲೇ ಉದ್ಘಾಟನೆ ಆಗಲಿಕ್ಕಿದೆ. ಅದಲ್ಲದೆ ಇವತ್ತೇನು ಪ್ರಾರಂಭ ಆಗಿದೆ, ಈಗಾಗಲೇ ಅವರ ಹತ್ರ ಕೇಳಿಕೊಂಡಿರುವ ಅವರು ಹೇಳಿದ ರೀತಿಯಲ್ಲೇ ಇಲ್ಲಿ 5 ಕೋಟಿ ಠೇವಣಿ ಈಗಾಗಲೇ ಸಂಗ್ರಹ ಆಗಿದೆ ಅಂತ ಹೇಳಿದರೆ, ಈ ಭಾಸ್ಕರ್ ಎಂ ಪೆರ್ವಾಯಿ ಇವರ ನೇತೃತ್ವದ ಈ ಸಹಕಾರಿ ಸಂಘದ ಮೇಲೆ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಇದರಲ್ಲಿ ನಾವು ತಿಳ್ಕೊಬೋದು. ಮತ್ತು ಇದರ ಅಧ್ಯಕ್ಷರು ಬರೀ ಸಹಕಾರಿ ಕ್ಷೇತ್ರದಲ್ಲಿ ಹಣಕಾಸಿನ ವ್ಯವಹಾರ ಮಾಡಿಕೊಂಡು ಲಾಭ ಮಾಡುವಂಥ ಉದ್ದೇಶ ಮಾತ್ರ ಇಟ್ಕೊಂಡಿಲ್ಲ. ಇದರಲ್ಲಿ ಈ ಸಮಾಜ ಬಾಂಧವರ ಮೂಲ ಕಸುಬು ಏನಿದೆ ಅದಕ್ಕೂ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಾವೀಗಾಗಲೇ ನೋಡ್ಬೋದು ಇಲ್ಲಿ ಈ ಕಾರ್ಯಕ್ರಮದ ಮುಂದೆ ಅದನ್ನು ತಯಾರಿಸುವಂಥ ವಿಧಾನವನ್ನು ನಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಅದಲ್ಲದೆ ಈ ಸಹಕಾರಿ ಸಂಘದಲ್ಲಿ ಲಭಿಸಿದಂತಹ ಲಾಭದಲ್ಲಿ ಎಲ್ಲ ವಿಧದ, ಈಗ ವಿದ್ಯಾರ್ಥಿಗಳಿರ್ಬೋದು, ಬಡವರು ಇರ್ಬೋದು, ಅಥವಾ ಯಾರು ಸಾಧನೆ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಗುರುತಿಸುವಂತಹ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಬರೀ ಹಣಕಾಸಿನ ವ್ಯವಹಾರ ಮಾತ್ರವಲ್ಲ, ಎಲ್ಲ ವಿಧದ ಎಲ್ಲ ಜನರನ್ನು ಇವರು ಗುರುತಿಸ್ತಾ ಇದ್ದಾರೆ. ಇನ್ನು ಮುಂದೆಯೂ ಈ ಸಹಕಾರಿ ಸಂಘದ ಶಾಖೆಯು ಈಗೇನು 16 ಇದೆ, 17 ಇದೆ, ನೆಕ್ಸ್ಟ್ 18, 19 ಹೀಗೆ ಆಗಿ ಶತಕ ದಾಟ್ಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ ಭಾಸ್ಕರ್ ಎಂ ಪೆರ್ವಾಯಿ ಹಾಗೂ ಇದರ ಆಡಳಿತ ವರ್ಗಕ್ಕೆ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವಕಾಶಕ್ಕೆ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ನಿಯಮಿತ ಪುತ್ತೂರು ದಕ ನೆತ ಉದಿಪನದ ಲೇಸದ ಮಿತ್ತ ಚಾವರ್ಡಿತ್ತಿನಂಚಿನ ಗಣ್ಯರೇ ಅಂಚನೆ ಸೇರ್ದಿನಂಚಿನ ಮಾತ ಈ ಸಹಕಾರಿ ಕ್ಷೇತ್ರದ ಸಹಕಾರಿಲೆ ಸಾಧಾರಣ 27 ವರ್ಷಗೂ ದುಂಬು ಮನ್ನಕುಲದ ಸುರೂತ ಕೈಗಾರಿಕಾ ಉದ್ಯಮ ಪಂಡಂದಾಂಡ ಮಣ್ಣದ ಕರ ಮಲ್ಪುಣಂಚಿನ ಅಂಚಿತ್ತನ ಉದ್ಯಮವನ್ನು ದುಂಬುದಿಯು ಒಂದು ಐತ ಮುಖಾಂತರ ಒಂಜಿ ಸಹಕಾರಿ ಕ್ಷೇತ್ರವನ್ನು ಕಟ್ಟದು ಈ ಮಟ್ಟಗೆ ಬುಲೆಪೋಡು ಪನ್ಪಣ ನಿಟ್ಟಡು ಒಂಜಾತ ಜನಕುಲಿಗೆ ನೆಟ್ಟು ಕೆಲಸವನ್ನು ಒದಗಿಸೋಡು ಪನ್ಪಿನ ನಿಟ್ಟಡು ಈ ಸಹಕಾರಿ ಸಂಘವನ್ನು ಪುಟ್ಟುಪಾಡ್ದೇರು ಕರಿನ 13-14 ವರ್ಷದಿಂದ ಸಹಕಾರಿ ಕ್ಷೇತ್ರಡು ಒಂಜಿ ಬೇತೇನೆ ಒಂಜಿ ಅಲೆನೆ ಸೃಷ್ಟಿ ಮಂತಿನ ಶ್ರೀ ನಮ್ಮ ಭಾಸ್ಕರ್ ಪೆರ್ವಾಯಿ ಬೊಕ್ಕ ಆರ್ನ ತಂಡಗೂ ಸುರುಕಾದ ನಮ್ಮ ಸೊಲ್ಮೆ ಸಂದಾವಡೇನವಿ ದಯಪಂಡ ಸಾಧಾರಣ 135 ಕೋಟಿ ವ್ಯವಹಾರ ಮಂತೊಂದು ಪಣ್ಣಾಗ ಒಂದು ಎಲ್ಲಿಯ ವಿಷಯ ಇತ್ತು ಇತ್ತೆ ಸಾಧಾರಣ 17ನೇ ಶಾಖೆ ಮೂಲ ಒಂದುಂಡು ಅಂಚನೆ ಶ್ರೀಗೋಡು ಕುಡಂಜುವಲ ಒಂಜಿ ಶಾಖೆ ಮಲ್ಪೆರ ಉಂಡು ಬಣ್ಣೊಂದುಲ್ಲೇರು ಅಂಚನೆ ಈ ಶಾಖೆ ಬೇತೆ ನಮ್ಮ ಅವಿಭಜಿತ ಜಿಲ್ಲೆಗಳ ಎತ್ತಡು ಅಂಚನೆ ರಾಜ್ಯದಾದ್ಯಂತ ಈ ಶಾಖೆ ಮುಟ್ಟದು ಒಂಜಾತ್ ಸಿಬ್ಬಂದಿಲೆಗೆ ಒಂಜಿ ಪೂರಕ ಅವಾರ್ಡ್ ಪಂಡದು ಈ ಸಹಕಾರಿ ಕ್ಷೇತ್ರ ನನಾತ್ ಬೆಲಗದು ಬರಾಡು ಪಂಡದು ಎಂಕ್ ಅವಕಾಶ ಕೊನ್ನ ನಿಕ್ಲೆ ಮಾತ್ರೆಗಳ ಸೋಲುತ್ತೆ ಸೊಲ್ಮೆ ಸಂದೈತಂದು ಎನ್ನರಡ್ಡ ಪಾತ್ರ ಮುಕ್ತ ಬಂತು. ಈ ಕಾರ್ಯಕ್ರಮದ ಶಾಖೆ ಉದ್ಘಾಟನೆ ಮಲ್ತಿನಂಚಿನ ಪುತ್ತೂರದ ಸಹಕಾರಿ ಕ್ಷೇತ್ರದ ಮಲ್ಲಣ್ಣೆಂದೆ ಪನೋಲಿ ಶಶಿಕುಮಾರ್ ರೈ ಬಾಲ್ಯೊಟ್ಟು ಮೇರೆ ಅಂಚನೆ ಮಾಜಿ ಶಾಸಕರಾಯನಂಚಿನ ಪದ್ಮನಾಭ ಕೊಟ್ಟಾರಿ ಮೇರೆ ಕುಶಲಪ್ಪ ಕುಲಾಲ್ ಮೇರೆ ಅಂಚನೆ ಮಾತ ಸೇರಿದನಂಚಿನ ವೇದಿಕೆದ ಭಿನ್ನರೆ ಅಂಚನೆ ಬತ್ತಿನಂಚಿನ ಸಹಕಾರಿ ಬಂಧುಗಳೇ ಸಹಕಾರಿ ಕ್ಷೇತ್ರದ ಮಿತ್ತು ಪ್ರೀತಿದೀದು ಬತ್ತನಂಚಿನ ಕುಲಾಲ ಸಂಘದ ಅಧ್ಯಕ್ಷರೇ ಎನ್ನ ಸಹಕಾರಿ ಮಿತ್ರರೇ ಆತ್ಮೀಯರೇ ಇನಿ 17ನೇ ಶಾಖೆ ಕಲ್ಲಡ್ಕಡೆ ಆರಂಭ ಆಯರೆ ಸಹಕಾರ ಕೊರನಂಚಿನ ನಿಖಲೆಗೆ
ಮಾತೆರೆಗಳ ಪ್ರಥಮ ಅದು ಯಾನ ಅಭಿನಂದನೆಯನ್ನು ಸಲ್ಲಿಸ ಒಂದು ಈ ಪ್ರಥಮ ದಿನ ತಾನಿಯೇ 5 ಕೋಟಿ ಚಿಲ್ಲರೆ ಇನಿ ನಮಕ್ ಐನು ಕೋಟಿದ ಟಾರ್ಗೆಟನ್ನು ರೀಚ್ ಮಲ್ಪೆರೆ ಡೆಪಾಸಿಟ್ದ ಒಂಜಿ ಟಾರ್ಗೆಟ್ ರೀಚ್ ಮನ್ಪೆರೆ ಸಹಕಾರ ಮಲ್ತನ ಜನ ಮಾತೆರೆಗಳ ಯಾನ ಸೊಲ್ಮೇಲೆಯನ್ನು ಸಂದ ಒಂದುಲ್ಲೆ ನನ್ನ ದುಂಬುಗಳ ನಿಖಿಲ್ನ ಸಂಪೂರ್ಣ ಸಹಕಾರವನ್ನು ಕೇನೊಂದು ಮೂಲ ವಿಶೇಷವಾದ ಎಂಕ್ಲ ಕೊರ್ಪಣಂಚಿನ ಸೇವೆ ನಿಖಿಲಿಗೆ ಐನು ಮಾತೆರ್ಲ ಎಡ್ಡೆ ರೀತಿಯ ದೆತೊನ್ಲೆ ಪನ್ಪುನ ಪಾತೆರನ್ಲ ಪಂಡೊಂದು ನವರಾತ್ರಿ ಬೊಕ್ಕ ಗಾಂಧಿ ಜಯಂತಿದ ಶುಭಾಶಯನ್ಲ ಪಂಡೊಂದು ಈ ಕಲ್ಲಡ್ಕ ಬ್ರಾಂಚ್ಗೆ ನಿಖಿಲ್ ಸಂಪೂರ್ಣ ಸಹಕಾರ ಕೊರಡು ಪನ್ಪುನ ನಿಖಿಲ್ನ ಭರವಸೆದ ಮಿತ್ತು ಎಂಕ್ಲ ಈ ಶಾಖೆನ ಆರಂಭ ಮಲ್ತದ ಪಂಡದು ಅಂಚನೆ ನಮ್ಮ ಈ ಸಹಕಾರಿ ರಂಗದ ಒಂಜಿ ಬ್ರಾಂಚಿನ ಈ 17ನೇ ಶಾಖೆ ಈ ಕಲ್ಲಡ್ಕದ ಮಲ್ತನೆ ಹೂವೇ ರೀತಿದ ಸಹಕಾರ ರಂಗೋಗ ಎಂಕ್ಲ ಹೂವೇ ರೀತಿದ ಪೈಪೋಟಿ ಕೊರ್ಪುನ ವಿಚಾರೋಡು ಖಂಡಿತ ಹತ್ತು ಎಂಕ್ಲೆಗೆ ಏರ್ನ ಮಿತ್ತಲ ಒಂಜಿ ಪೈಪೋಟಿ ಕೊರ್ಪುನಂಚಿನ ವಿಚಾರೋಡ್ಲ ಎಂಕ್ಲೆಗೆ ತೀರಂದಲ ಮಲ್ಪುಲ್ನ ಇಜ್ಜ ಎಂಕ್ಲವೇ ಸೇವೆಯನ್ನು ಕೊರ್ಪುನಂಚಿನ ಎಂಕ್ಲನೇ ಒಂಜಿ ಧ್ಯೇಯ ಉಂಡು ಎಂಕ್ಲನೇ ಒಂಜಿ ಕೆಲಸದ ಒಂಜಿ ಸಿಸ್ಟಮ್ ಉಂಡು ಆ ರೀತಿದ ಅದು ಮಾತ್ರ ಎಂಕ್ಲ ಕೆಲಸ ಮಲ್ಪುವ ಅಂಚನೆ ಪುತ್ತೂರದ ಮನ್ನದ ಮಾಲಿಂಗೇಶ್ವರನ ಮಿತ್ ಎಂಕ್ಲ ಬಾರ ಪಾಡ್ದು ಮಾತಾ ಕಡೆಟ್ಲ ಶಾಖೆ ಮಲ್ಪೆರೆ ನನ್ನ ದುಂಬುಗು ತಯಾರಾದ ಉಲ್ಲ ಪನ್ಪುನ ಪಾತೆರಲ್ಲ ಪಣ್ಣೊಂದುಲ್ಲೆ ಅಂಚನೆ ನನ್ನ ದುಂಬುಗು 18ನೇ ಶಾಖೆ ಎಲ್ಲ 22ನೇ ತಾರೀಕು ದಾನಿ ಕಡಬಡ ಆರಂಭ ಆಯರುಂಡು ಅಂಚನೆ ಬಂಟ್ವಾಳ ತಾಲೂಕುದ ಮೂಲೆಡ್ಲ ಖಂಡಿತವಾದ ಎಂಕ್ಲನ ಶಾಖೆ ಆರಂಭ ಆಪುಂಡು ಅಂಚನೆ ನನ್ನ ದುಂಬುಗು ಕುಡ್ಲಾಡೆ ಅಂಚನೆ ಕುಶಾಲ್ ನಗರಡೆ ಅಂಚನೆ ಮಡಿಕೇರಿಡ್ಲ ನನ್ನ ದುಂಬುದ ಶಾಖೆ ಆಯ್ನಾತು ಬೇಗ ಆರಂಭ ಮಲ್ಪ ನೆಕ್ ಪೂರ ನಿಕ್ಲನ ಸಹಕಾರ ಇಪ್ಪಡು ಪನ್ಪನ ಪಾತ್ರಲ್ಲ ಈ ಸಂದರ್ಭಡು ಪಣ್ಣೊಂದುಲ್ಲೆ ಅಂಚನೆ ಈ ಬ್ರಾಂಚ್ ಉದ್ಘಾಟನೆದ ಪ್ರಯುಕ್ತವಾದ ಸಹಕಾರಿ ಬಂಧುಲೇನ ಡೆಪಾಸಿಟ್ಗೆ 10% ಎಂಕ್ಲ ಡೆಪಾಸಿಟ್ದ ಮಿತ್ ಬಡ್ಡಿನೆಲ್ಲ ಕೊರೊಂದುಲ್ಲ ಅಂಚನೆ ನನ್ನ ದುಂಬುಗು ಏರಾನ್ಲ ಕುಂಬಾರಿಕೆದ ಒಂಜಿ ತರಬೇತಿ ಏರು ಪಡೆಯರುಲ್ಲರ ಅಕ್ಲೆಗೆ ಎಂಕ್ಲನೇ 10,000 ಕೊಡ್ದು ನಿಕ್ಲೆಗೆ ತರಬೇತಿಲ್ಲ ಕೊರಿಯರೆ ದುಂಬೆ ಆರಂಭ ಮಲ್ತದ ನನ್ನ ದುಂಬುಗಲ ಆ ವಿಚಾರವನ್ನು ಎಂಕ್ಲ ಖಂಡಿತವಾದ ಮಲ್ತೊಂದುಲ್ಲ ಪನ್ಪುನ ಪಾತ್ರವನ್ನು ಪಂಡೊಂದುಲ್ಲ ಅಂಚನೆ ಕುಂಬಾರಿಕೆದ ಏರು ಎಂಕ್ಲೆಗೆ ಕರ ವಸ್ತುಲೇನು ಎಂಕ್ಲೆಗೆ ಕೊರ್ಪೆರ ಅಕ್ಲೆಗೆ ಅಜಿಪ್ಪು ವರ್ಷದ ಬೊಕ್ಕ ತಿಂಗೋಲು 500 ರೂಪಾಯಿ ಮಾಶಾಸನ ಕೊರ್ಪುನಂಚಿನ ಯೋಜನೆಯಲ್ಲ ಎಂಕ್ಲ ಮಲ್ತದ ಪನ್ಪನ ಈ ಪಾತ್ರವನ್ನು ಪಂಡೊಂದುಲ್ಲ ನನ್ನ ದುಂಬುಗಲ ನಿಖಿಲ್ನ ಮಾತೆರ್ನಲ ಸಹಕಾರ ಇಪ್ಪಡು ಪನ್ಪನ ಪಾತ್ರ ಪಂಡೊಂದು ಮಾತೆರ್ಲ 22ನೇ ಶಾಖೆ 22ನೇ ತಾರೀಕು ದಾನಿ ಆರಂಭ ಆಪುನಂಚಿನ ಕಲ್ಲಡ್ಕ ಶಾಖೆಗಳ ಇಂಚೆನೆ ಸಹಕಾರ ಕೊರಲೆ ಅಲ್ಪಲ 5 ಕೋಟಿ ಮಿತ್ತು ಡೆಪಾಸಿಟ್ ಮಲ್ಪನಂಚಿನ ಯೋಜನೆಯಲ್ಲ ಪಾಡ್ದ ಐಕ್ ಮಾತೆರ್ಲ ಸಹಕಾರ ಕೊರಲೆ ಪನ್ಪನ ಪಾತ್ರಲ್ಲ ಪಂಡೊಂದು ದೂರದ್ದು ಬತ್ತನಂಚಿನ ಮಾತೆರೆಲ್ಲ ಎಂಕ್ಲ ಖಂಡಿತವಾದ ನಿಖಿಲ್ನ ಮಿತ್ತು ಎಂಕ್ಲೆಗೆ ಪ್ರೀತಿ ಉಂಡು ಪನ್ಪನ ಪಾತೆರನು ಈ ಮೂಲಕ ಪನ್ನೊಂದು ಎಂಕ್ಲ ಮಿತ್ತು ಸಹಕಾರ ಸಂಘದ ಮಿತ್ತು ಪ್ರೀತಿ ಪಡು ಪನ್ಪನ ಪಾತೆರನು ಪನ್ನೊಂದು ಎನ್ನ 2 ಪಾತೆರನು ಮುಗಿಸಾವೆ.